ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್ ಮಾತಾಡ್ತಾ ಇದ್ದೀನಿ ನಿಮ್ಮಡನೆ. ನೀವು ನೋಡ್ತಾ ಇರೋ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರ್ ಹೊತ್ಕೊಂಡು ಬಂದಿದ್ದೀನಿ, ಒಂದು ನಿಮಗೆ ತಿಳಿಸ್ಬೇಕು ಅಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ಅಂತ ಕೇಳ್ತಾ ಇದ್ದೀರಾ? ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾಯಿದ್ದೀನಿ CS2 ಫೋಟೋಶಾಪ್ CS2ನ ಓಪನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಈ ಥರ ಸರ್ಕಲ್ ಮಾಡೋದಂಗೆ, ಡಾಟ್ ಸರ್ಕಲ್ ಮಾಡೋದಂಗೆ ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತಿನ ವಿಷಯದಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ಈ ಮ್ಯಾಟ್ರ್ ಯಾಕೆ ಎತ್ಕೊಂಡೆ ಅಂತಂದರೆ, ಹಲವಾರು ರೀತಿಯ ಒಂದು ಸರ್ಕಲ್ಗಳು ಡಿಸೈನ್, ಫೋಟೋ ಡಿಸೈನ್ಗೆ ತುಂಬ ಯೂಸ್ಫುಲ್ಲಾಗಿ ಬರ್ತಾ ಇರ್ತವೆ. ಸ್ಟಾರ್ಸು, ಆಮೇಲೆ ಈ ಥರ ಡಿಸೈನ್ ಹಾಕಿ ಫೋಟೋ ಅದರೊಳಗೆ ಆ್ಯಡ್ ಮಾಡೋ, ಆಮೇಲೆ ಒಂಥರ ಬ್ಯಾಕ್ಗ್ರೌಂಡ್ ಆಗಿ, ಆಮೇಲೆ ಇನ್ನಿತರ ಹಲವಾರು ರೀತಿ ಒಂದು ಈ ಥರ ಒಂದು ಟೂಲ್ಸ್ಗಳು, ಈ ಥರ ಲೇಯರ್ಗಳು ತುಂಬಾ ಒಂದು ಯೂನಿಕ್ಕಾಗಿ ಡಿಸೈನ್ ಆಗಿ ಕಾಣಿಸ್ತವೆ ಫೋಟೋ ಎಡಿಟ್ ಮಾಡಬೇಕಾದ್ರೆ. ಆ ಒಂದು ಕಾರಣಕ್ಕೋಸ್ಕರ ಈ ಥರ ಡಿಸೈನ್ ಮಾಡೋದು ಹೆಂಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಡಿಸೈನ್ಗಳು ಯಾವ ಥರ ಎಲ್ಲೆಲ್ಲಿ ಯೂಸ್ ಆಗ್ತಾವೆ ಅಂತಂದರೆ, ಬ್ಯಾನರ್ಗೆ ಯೂಸ್ ಆಗ್ತವೆ, ಆಮೇಲೆ ಫೋಟೋ ಎಡಿಟಿಂಗಿಗೆ, ಆಮೇಲೆ ಇದು ಮತ್ತು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡಿಗೆ, ಆಮೇಲೆ ಬರ್ತ್ಡೇ ಇನ್ವಿಟೇಷನ್ ಕಾರ್ಡು, ಇನ್ನಿತರ ಹಲವಾರು ರೀತಿಯ ಒಂದು ಬಗೆಯ ಒಂದು ಡಿಸೈನ್ಗೆ ಈ ಥರ ಟೂಲ್ಸ್ಗಳು, ಆಮೇಲೆ ಈ ಥರ ಲೇಯರ್ಸ್ಗಳು ಯೂಸ್ ಆಗ್ತಾ ಇರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಈ ಥರ ಯೂಸ್ ಮಾಡೋದು ಒಂದು ಯೂನಿಕ್ ಆಗಿರ್ತದೆ, ಕಲರ್ಫುಲ್ ಆಗಿರ್ತದೆ, ಸ್ಟೈಲ್ಸ್ ಆಗಿರ್ತೈತೆ, ಒಂಥರ ವಿಭಿನ್ನವಾಗಿರ್ತವೆ. ಅದಕ್ಕೋಸ್ಕರ ಈ ಥರ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಓಪನ್ ಮಾಡ್ತಾ ಇದ್ದೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ನಾನೀಗ ಒಂದು ನ್ಯೂ ಪೇಜನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ಪೇಜಲ್ಲಿ ನ್ಯೂ ಪೇಜ್ ತಗೊಂಡು ಕಳಿಸಿ ಯಾವುದೋ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡು ಮೊದಲಿಂದ ಕೆಲಸ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು, ಒಂದು ಪೇಜ್ ತಗೊಂಡ್ರೆ ಆ ಪೇಜ್ ತಗೊಂಡು ತಕ್ಷಣ ಒಂದು ಡೂಪ್ಲಿಕೇಟ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು. ಅದರಿಂದ ನೀವು ಮಾಡ್ತಕ್ಕಂಥ ಇಮೇಜ್ಗಳು ನಾವು ಕ್ರಾಪ್ ಆಗೋದಿಲ್ಲ, ಕೆಟ್ಟೋಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮೊದಲಿಗೆ ಡೂಪ್ಲಿಕೇಟ್ ಲೇಯರಲ್ಲಿ ತಗೊಂಡು ಕೆಲಸ ಶುರು ಮಾಡೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಒಂದು ರಿಸಲ್ಟ್ ಬರ್ತೈತಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ಲೇಯರ್ಸಲ್ಲಿ ಹೋಗ್ತೀನಿ. ಲೇಯರ್ಸಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಡೂಪ್ಲಿಕೇಟ್ ಲೇಯರ್ ತಗೊತೀನಿ. ಡೂಪ್ಲಿಕೇಟ್ ಲೇಯರ್ ತಗೊಂಡು ಮೊದಲನೇದು ಡೂಪ್ಲಿಕೇಟ್ ಲೇಯರಲ್ಲಿ ನಾನು ವರ್ಕ್ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನಾನು ಈ ಟೂಲಿಗೆ ಬರ್ತಾಯಿದ್ದೀನಿ. ಈ ಟೂಲ್ ಇದೆಯಲ್ಲ, ಈ ಟೂಲಿಗೆ ಬಂದು ಕಾಸ್ಟ್ಯೂಮ್ ಸೇವ್ ಟೂಲ್ ಅಂತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಒಳ್ಳೆ ಅಲ್ಲೇ ಕ್ಲಿಕ್ ಮಾಡ್ಕೊಂಡು ಕಳಿಸಿ ಎಲಿಪ್ಸಿ ಟೂಲ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಎರಡು ಸತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಮಾಡ್ಕೊಂಡ ತಕ್ಷಣ ಇಲ್ಲಿ ಪಾರ್ಟ್ ಟೂಲ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೋಬೇಕು. ಮೊದಲಿಗೆ ಇದು ಇರ್ತೈತಿ, ಆಮೇಲೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು, ಎರಡನೇದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ಒಂದು ಸರ್ಕಲ್ ಹಾಕಬೇಕು. ಒಂದು ಸರ್ಕಲ್ ಹಾಕೋದು. ಸರ್ಕಲ್ ಹಾಕಿದ ತಕ್ಷಣ ಏನು ಮಾಡಬೇಕು, ಬ್ರಷ್ ಟೂಲ್ ತಗೋಬೇಕು. ಬ್ರಷ್ ಟೂಲ್ ತಗೊಂಡು ಕಳಿಸಿ ಇಲ್ಲಿ ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಒಂದು ಕಲರ್ ಸೆಲೆಕ್ಷನ್ ಮಾಡ್ಕೊಂಡ್ವಾ. ಕಲರ್ ಸೆಲೆಕ್ಷನ್ ಮಾಡ್ಕೊಂಡ ತಕ್ಷಣ ವಿಂಡೋಸಲ್ಲಿ ಹೋಗಬೇಕು. ವಿಂಡೋಸಲ್ಲಿ ಹೋಗ್ಬಿಟ್ಟು ಬ್ರಷಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಬ್ರಷಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ. ಎರಡನೇದ್ದು ಬ್ರಷ್ ಟಿಪ್ ಶೇಪ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಟಿಪ್ ಶೇಪ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ. ಇಲ್ಲಿ 19th ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. 19 ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, 19th ಅಂತ ಒಂದು ಆಪ್ಷನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 19th ಅಂತ ಒಂದು ಇಲ್ಲಿ ಬಂದು 19 ಇರ್ತದಲ್ಲ, 19 ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ ತಕ್ಷಣ ಏನು ಮಾಡಬೇಕು, ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಇದು ನಿಮಗೆ ದಪ್ಪ ಬೇಕಾ, ಸೈಜ್ ಇದು ಬೇಕಾ ಅಂತ ಕೇಳ್ತೈತಿ. ನಮಗೆ ಮೀಡಿಯಮ್ ಇರಲಿ, ಆಮೇಲೆ
ಸ್ಪೇಸಿಂಗು ಎಷ್ಟು ಸ್ಪೇಸ್ ಬೇಕೋ ಈ ಥರ ಅಂತ ಕೇಳ್ತೈತಿ. ಓಕೆ ಇಷ್ಟಿರಲಿ. ಓಕೆ ಓಕೆ ಇಷ್ಟಿರಲಿ. ಸ್ಪೇಸಿಂಗು ಸ್ಮೂತಿಂಗ್ ಇರಲಿ. ಆಮೇಲೆ ಅದರ್ ಡೈನಮಿಕ್ಕು ಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್, ಓಕೆ ಇಲ್ಲಿ ಬಂದು ಇಲ್ಲಿ ಓಕೆ ಮಾಡ್ಕೊಂಡು ಕಾಸಿ ಏನು ಮಾಡಬೇಕು, ಮತ್ತೆ ಒಳ್ಳೆ ವಿಂಡೋಸಲ್ಲಿ ಹೋಗಬೇಕು. ಮತ್ತೆ ಒಳ್ಳೆ ವಿಂಡೋಸಲ್ಲಿ ಹೋಗ್ಬಿಟ್ಟು ಪಾತ್ಸ್ ಅಂತಿದೆ ಇಲ್ಲಿ ಕೆಳಗಡೆ, ಪಾತ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವಿಂಡೋಸಲ್ಲಿ ಹೋಗ್ಬಿಟ್ಟು ಪಾತ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆ ಪಾತ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಲೇಯರಲ್ಲಿ ಪಾತ್ಸ್ ಅಂತ ಬಂದಿದೆ ನೋಡಿ. ಇಲ್ಲಿ ವರ್ಕ್ ಪಾತ್ ಅಂತ ಬಂದಿದ್ದಿಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ಟ್ರೋಕ್ ಪಾತ್ ಅಂತಿದೆಯಾ ಲಾಸ್ಟ್ ಒನ್ನು, ಇಲ್ಲಿ ಬಂದು ಓಕೆ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಮಾಡ್ಕೊಂಡ ತಕ್ಷಣ ಇದು ಮತ್ತೆ ಒಳ್ಳೆ ಒಂದು ಇಂಟರ್ಫೇಸ್ ಬರ್ತೈತಿ. ಇಲ್ಲೇ ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಬರ್ತೈತಿ ನೋಡಿ. ಈ ಥರ ಸರ್ಕಲ್ ಆಯಿತು ಫ್ರೆಂಡ್ಸ್. ಇದರಲ್ಲಿರ್ತಕ್ಕಂಥ ಒಂದು ಗೆರೆ ನಾನು ಅಳಿಸ್ಬೇಕು. ಹೆಂಗೆ ಅಳಿಸ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಏನು ಮಾಡಬೇಕು, ವರ್ಕ್ ಪಾತ್ ಅಂತ ಇದೆಯಲ್ಲ ಇಲ್ಲಿಗೆ ಬನ್ನಿ ಮತ್ತೆ ಒಳ್ಳೆ. ಅದಾದ ನಂತರ ವರ್ಕ್ ಪಾತ್ ಅಂತ ಬಂತ, ಲೆಫ್ಟ್ ಬಟನ್ ಕ್ಲಿಕ್ ಮಾಡಿ, ಮೌಸ್ನ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಕಳಿಸಿ ಡಿಲೀಟ್ ಪಾತ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ. ಇದು ಆಟೋಮೆಟಿಕ್ಲಿ ಡಿಲೀಟ್ ಆಯಿತು. ನೋಡಿದ್ರಾ? ಓಕೆ ಫ್ರೆಂಡ್ಸ್, ಇದನ್ನೇ ಏನು ಮಾಡಬೇಕು, ಈ ಥರ ಈ ಕಂಟ್ರೋಲ್ ಟಿ ಹೊಡ್ಕೊಂಡು ಕಳಿಸಿ, ಶಿಫ್ಟ್ ಹಿಡ್ಕೊಂಡು ಕಳಿಸಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಸೈಜಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಇಟ್ಕೋಬೇಕು. ಕಂಟ್ರೋಲ್ ಡಿ ಹೊಡೆದು ಅದು ಸೆಲೆಕ್ಷನ್ ತೆಗೆದುಬಿಟ್ವಿ. ನೆಕ್ಸ್ಟ್ ಮತ್ತೆ ಒಳ್ಳೆ ಏನು ಮಾಡಬೇಕು, ಇನ್ನೊಂದು ಸರ್ಕಲ್ ಮಾಡೋಣ. ವಿಂಡೋಸಲ್ಲಿ ಬ್ರಷಸ್ ಬೇರೆದೊಂದು ತಗೊಂಬಿಡೋಣ. ಓಕೆ ಫ್ರೆಂಡ್ಸ್, ಇದನ್ನ ಸೇವ್ ಮಾಡ್ಕೊಂಬಿಡೋಣ. ಸೇವ್ ಆ್ಯಸ್ PSD JPG ಇರಲಿ. ಓಕೆ ಮತ್ತೆ ಒಳ್ಳೆ ನ್ಯೂ ಪೇಜ್ ತಗೊಂಡ್ವಿ. ಯಾವುದೋ ಒಂದು ಪೇಜ್ ತಗೊಂಡ್ವಿ. ನ್ಯೂ ಪೇಜು, ಕಾಸ್ಟ್ಯೂಮು, ಎಲಿಪ್ಸ್ ಟೂಲು, ಪಾತ್ ತಗೊಂಡು ಈ ಥರ ಹಾಕ್ಕೊಂಡ ನಂತರ ವಿಂಡೋಸಿಗೆ ಮೊದಲೇ ಬ್ರಷ್ ತಗೊಂಡು ಒಂದು ಕಲರ್ ಚೇಂಜ್ ಮಾಡ್ಕೋಬೇಕು. ಕಲರ್ ಚೇಂಜ್ ಮಾಡುವ, ವಿಂಡೋಸಲ್ಲಿ ಹೋಗಿ ಬ್ರಷಸ್, ಬಂದೆ ಬ್ರಷಸ್ಸಲ್ಲಿ ಬಂದುಬಿಟ್ಟು ಇಲ್ಲೊಂದು ಸ್ಟಾರ್ಸ್ ಇದೆ. ಓಕೆ ಇರಲಿ. ಲೋಕೋ ಮಾಡಿಬಿಟ್ಟು ವಿಂಡೋಸಲ್ಲಿ ಹೋಗ್ಬಿಟ್ಟು ಪಾತ್ ಸ್ಟ್ರೋಕ್ ಪಾತ್. ಓಕೆ, ಡಿಲೀಟ್ ಪಾತ್. ಓಕೆ ಫ್ರೆಂಡ್ಸ್, ಆಯ್ತಲ್ಲ. ಸೇವ್ ಆ್ಯಸ್ JPG. ಇವೆರಡನ್ನೂ ಒಟ್ಟಿಗೆ ಕೂಡಿಸಿಬಿಡೋಣ ಇವಾಗ. ನೋಡಿ ಫ್ರೆಂಡ್ಸ್, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲಿದ್ದಾವೆ. ಓಕೆ, ನೋಡಿದ್ರಾ? ಒಂದು ಲೇಯರ್ ತಗೋಬೇಕು, ಒಂದು ನ್ಯೂ ಪೇಜ್ ತಗೊಂಡು